ಒಂದು ಗಾಬರಿ ಇದೆ ಸರ್, ಗೊಂದಲ ಇದೆ. ನೀವು ಸೂಪರ್ ಸಿನಿಮಾದಲ್ಲಿ ಇದು ಮಾಡ್ತೀರಿ ಸರ್, 2031ಕ್ಕೆ ಮುಖ್ಯಮಂತ್ರಿ ಆದ ಭಾರತ ಹೆಂಗಿರುತ್ತೆ ಒಂದು ಇದು ಅಂತ ಸರ್. ನಮ್ಗೆ ಅನ್ಸಿದ್ದೇನು ಗೊತ್ತಾ ಸರ್, ಈಗ ಉಪ್ಪಿ ಸರ್ ಮುಖ್ಯಮಂತ್ರಿ ಆಗಲಿ ಅಂತ ಎಲ್ರಿಗೊಂದು ಆಸೆ, ಆಗ್ಲೂ ಅದೇ ಥರ ಏರಿಯಾಗಳನ್ನ ಮಾರ್ಗಿರ್ಬಿಡ್ತಾರ ಅಂತ. ಅಲ್ಲ, ಅದು ಸಿನಿಮ್ಯಾಟಿಕ್ ಆಗಿ ಹಂಗೆ ಹೇಳಿದೀನಿ ಮಾರೋ ಥರ. ಅಂದ್ರೆ ಅದ್ರ ಮೀನಿಂಗ್ ಏನು ಅಂದ್ರೆ ನಿಮ್ಗೆ ಇನ್ವಾಲ್ವ್ಮೆಂಟ್ ಬಂದ್ರೇನೆ ಈ ದೇಶ ಚೇಂಜ್ ಆಗುತ್ತೆ. ಸೊ ಆ ಥರ ಮಾಡ್ಬೋದು ಇವಾಗ. ಏನಂದ್ರೆ ನೋಡಿ, ವಾಜಪೇಯಿ ಅವರು ಕಂಡ ಕನಸು ಅಂತ ಮೋದಿ ಅವರೇ ಒಂದ್ ಕಡೆ ಹೇಳಿದ್ರು ಸ್ಪೀಚ್ ಅಲ್ಲಿ, ಸಣ್ಣ 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 ರಾಜ್ಯಗಳಾಗಿ ಅಲ್ಲಿ ಅಧಿಕಾರ ಇರ್ಬೇಕು ಆಕ್ಚುಲಿ ಈ ದೇಶ ಚೆನ್ನಾಗಬೇಕು ಅಂದ್ರೆ ಅಂತ. ಎಲ್ಲೋ ಮೇಲ್ಗಡೆ ಕೂತ್ಕೊಂಡಿದ್ದನ್ನು ನಾನು ಸರಿ ಮಾಡ್ತೀನಿ ತಪ್ಪು. ಮೈಕ್ರೋ ಲೆವೆಲ್ ಅಲ್ಲೇ ಮ್ಯಾನೇಜ್ಮೆಂಟ್ ಆಗಬೇಕು. ಒಂದೊಂದು ಹಳ್ಳಿಗೂ ಇವಾಗ ಅಮೆರಿಕಲ್ಲಿ ನಾನು ಹೋದಾಗ ನಾನು ಅದನ್ನೇ ಇದು ಮಾಡಿದ್ದು. ಒಂದು ಹಳ್ಳಿಲೇ ಒಂದು ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇರುತ್ತೆ, ಅಲ್ಲೇ ಒಂದು ಚೇಂಬರ್ ಆಫ್ ಕಾಮರ್ಸ್ ಇರುತ್ತೆ, ಅಲ್ಲೇ ಜನ ವೋಟ್ ಮಾಡ್ತಾರೆ, ಅಲ್ಲೇ ದುಡ್ಡು ಎಷ್ಟು ಬರುತ್ತೆ ಅನ್ನೋದು ಪಾರದರ್ಶಕತೆ ಇರುತ್ತೆ. ಇಷ್ಟು ದುಡ್ಡು ಮೇಲೆ ಖರ್ಚು ಮಾಡ್ಬೇಕಾದ್ರೆ ಜನ ಪೋಲಿಂಗ್ ಮಾಡಲೇಬೇಕಲ್ಲಿ. ಅಲ್ಲಿ ಅದೇನು ಅಧಿಕಾರಿಗಳಾಗ್ಲಿ ನಾಯಕರಾಗ್ಲಿ ಡಿಸಿಷನ್ ತಗೊಳಕ್ಕಾಗಲ್ಲ. ಸೊ ಜನನ್ ಕೇಳ್ತಾರೆ ಅವರು, ಇಲ್ಲೊಂದು ರೋಡ್ ಬರಬೇಕು, ಇಷ್ಟು ದುಡ್ಡು ಆಗುತ್ತೆ, ಮಾಡ್ಬೋದಾ ಅಂತ. ಅಲ್ಲಿ ಜನ ವೋಟ್ ಮಾಡ್ತಾರೆ, ಇಲ್ಲ ಮಾಡ್ಬೋದು ಅಂತ. ಸೊ ಕೆಳಗಿಳಿಸ್ತಾರಲ್ಲಿ ಶರೀಫ್ ಅಂತ ಇರ್ತಾರಲ್ಲಿ, ಅವ್ನು ಎಲೆಕ್ಷನ್ ನಿಂತ್ಕೊಬೇಕಾಗತ್ತೆ. ಆಕ್ಚುಲಿ ಸರಿ ಕೆಲಸ ಮಾಡಿಲ್ಲ, ಎಲೆಕ್ಷನ್ ತರ್ತಾರೆ. ಪ್ರತಿ ವರ್ಷ ಎಲೆಕ್ಷನ್ ನಡೀತದಲ್ಲಿ ಅಮೆರಿಕಾದಲ್ಲಿ. ಸೊ ಆ ಒಂದು ಇದಿದೆಯಲ್ಲ, ಅದು ನಮ್ಮಲ್ಲಿ ಬಂದಾಗ ಏನಂತೆ ಜನರು ಆಟೋಮೆಟಿಕ್ ಆಗಿ ಇನ್ವಾಲ್ವ್ ಆಗ್ತಾರೆ. ನನ್ನ ಏರಿಯಾದಲ್ಲಿ ಏನಾಗುತ್ತೆ ಅಂದಾಗ ನಾನು ಇನ್ವಾಲ್ವ್ ಆಗ್ತೀನಿ. ಸೊ ಆ ಥರ ಒಂದು ಆಗ್ಬೇಕು ಮೈಕ್ರೋ ಲೆವೆಲಲ್ಲಿ. ಸೊ ಅದು ನಿಮ್ಮ ಥಾಟ್ಸು ಸೂಪರ್ ಸಿನಿಮಾದಲ್ಲಿ ಒಂದಷ್ಟು ಅಂದ್ರೆ ಹಿಂಗಿರ್ಲಿ ಅಂತ. ಸೊ ನೋಡಿದಾಗೆಲ್ಲ ಏನ್ ಅನ್ಕೊಂಡ್ರು ಅಂದ್ರೆ, ಪಿ ಸರ್ CM ಆದ್ರೆ ನೆಕ್ಸ್ಟ್ ಏರಿಯಾಗಳನ್ನೇ ಮಾರ್ಬಿಡ್ತಾರೆ ಅವರು, ರಾಜ್ಯ ದೇಶನೇ ಮಾರ್ಬಿಡ್ತಾರೆ. ನನಗೂ ಒಂದ್ಸಲ ಬಂದಿತ್ತು ಸರ್, ನನ್ನಲ್ಲಿ ಇದು ಗೊಂದಲ ಇದೆ. ಇದು ಈಗ ಉತ್ತರ ಕೊಟ್ಟಲ್ಲ ಕ್ಲಿಯರ್ ಆಯ್ತು ಸರ್. ಈಗ ಕಂಪ್ಲೀಟ್ ಒಬ್ಬ ಕಮರ್ಷಿಯಲ್ ಸೂಪರ್ ಸ್ಟಾರ್ ನೀವು, ಡೈರೆಕ್ಷನ್ ಯಾವಾಗ್ಲೂ ಆಲ್ ಟೈಮ್ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಅಲ್ಲಿ ಬಿಸಿ. ಸೊ ಈಗಿದ್ದಾಗ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಒಂದು ಡಿವಿಯೇಷನ್ ತಗೋತೀರಾ? ಸಡನ್ ಆಗಿ ತಗೊಂಡಿಲ್ಲ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನಾನು ಬಂದಿದ್ದೆ ಈ ರೀಸನ್ಗೋಸ್ಕರ. ಹಲವಾರು ಸಿನಿಮಾಗಳಿಗೆ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ, ಕರೆಕ್ಟಾ? ಈಗ ನನಗನ್ಸಿದ್ ನಾನು ಮಾಡ್ಲೇಬೇಕಿದನ್ನ ಅಂತ. ಅಲ್ಲ, ಇದು ರೈಟ್ ಟೈಮ್ ಅಂತ ಯಾಕೆ ಅನ್ಸ್ತು? ಇದೇ ರೈಟ್ ಟೈಮ್ ಅಂತ ಅಲ್ಲ, ಇದು ರೈಟ್ ಟೈಮ್ ಅನ್ನೋದು ಯಾವ್ದಿಲ್ಲ, ಅದಾದಾಗ ರೈಟ್ ಟೈಮ್ ಅಷ್ಟೇ. ನೋ ಸಚ್ ಥಿಂಗ್ ಆಸ್ ರೈಟ್ ಅಂಡ್ ರಾಂಗ್ ಟೈಮ್. ಟೈಮ್ ಇಸ್ ಆಲ್ವೇಸ್ ರೈಟ್. ನಾವ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತಷ್ಟೇ. ಅಂದ್ರೆ ನಾವ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಇದಾಗಿದ್ರೆ ಇದು ಉತ್ತಮ. ಈಗಿನ ಪೊಲಿಟಿಷಿಯನ್ಸ್ಗೆ ಅಥವಾ ಈಗ ನಡೀತಾ ಇರುವಂತ ಸದ್ಯದ ರಾಜಕೀಯ ವ್ಯವಸ್ಥೆಗೆ ಏನ್ ಕೊರತೆ ಇದೆ ಸರ್ ರಾಜಕಾರಣಿಗಳಲ್ಲಿ? ರಾಜಕೀಯನೇ ಕೊರತೆ ಅಂತ ಹೇಳ್ತಿರೋದು. ಅಂದ್ರೆ ಈಗಿರೋ ಕಂಪ್ಲೀಟ್ ರಾಜಕೀಯನೇ ಒಂದು ನ್ಯೂನ್ಯತೆ. ಹೌದು, ನಿಮ್ಗೆ ಬಿಸ್ನೆಸ್ ಆಗಿದೆ, ಎಲ್ಲರಿಗೂ ಗೊತ್ತಿದೆ ಅದು. ಇಲ್ಲಿ ಗೊಂದಲ ಇಟ್ಕೊಂಡ್ಬಿಡಿ ದಯವಿಟ್ಟು. ಮತ್ತೆ ಇಲ್ಲಿ ಮಾತಾಡ್ತಾನು ಗೊಂದಲನ ಕ್ರಿಯೇಟ್ ಮಾಡಬೇಡಿ. ಜನಕ್ಕೆ ಗೊತ್ತಿಲ್ಲ, ಜನಕ್ಕೆ ಅಂತ ಗೊತ್ತಿದೆ, ಪಾಪ ಅವಳಿಗೆ ಆಲ್ಟರ್ನೇಟಿವ್ ಇಲ್ಲ. ಹಣ ಇರೋರೇ ರಾಜಕೀಯಕ್ಕೆ ಬರಬೇಕು. ಸತ್ಯ, ನೀವೇ ನೋಡ್ತಾ ಇದ್ದೀರಾ, ಹಣ ಇದ್ದವ್ರು ಇಲ್ಲಿ ಗೆಲ್ತಾರೆ, ಅಥವಾ ಹೆಸರಿದ್ದವ್ರು ಗೆಲ್ತಾರೆ, ಇಲ್ಲ ಪ್ರಭಾವಶಾಲಿ ಒಂದು ಪಕ್ಷಗಳ ಬೆಂಬಲ ಇದ್ರೆ ಗೆಲ್ತಾರೆ. ಇವಾಗ ಆಗೋಗ್ಬಿಟ್ಟಿದೆ. ಹೌದು, ಜಾತಿ ಬೆಂಬಲ ಇರೋರು, ಜಾತಿ ಬೆಂಬಲ, ಧರ್ಮದ ಬೆಂಬಲ ಎಲ್ಲವೂ ನಾನು ಹೇಳಿದ್ದು. ಅಥವಾ ಒಬ್ಬನೊಬ್ಬ ಬೈಯಿ ಕಾಂಟ್ರವರ್ಸಿ ಮಾಡಿ, ಇದು ಯಾವುದು ಜನಕ್ಕೆ ಬೇಕಾಗಿಲ್ಲ. ಕರೆಕ್ಟಾ? ಹೌದು. ಪ್ರಜಾಕೀಯದ ಮುಂದಿನ ಸ್ಟೆಪ್ ಏನ್ ಸರ್? ಇಲ್ಲ, ಇದು ಮುಂದಿನ ಸ್ಟೆಪ್ ಹಿಂದಿನ ಸ್ಟೆಪ್ ಏನಿಲ್ಲ, ಆಲ್ರೆಡಿ ಸ್ಟೆಪ್ ಇಟ್ಟಾಗಿದೆ. ಇದು ಇವಾಗ ಅಲ್ಲ, ಇದನ್ನ ಜನನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಇವಾಗ. ನೋಡಿ, ಅದೇ ಇರೋದಿಲ್ಲ. ಇದು ಡಿಫರೆನ್ಸ್ ಪೊಲಿಟಿಕಲ್ ಪಾರ್ಟಿಗೂ ಪ್ರಜಾಕೀಯಕ್ಕೆ ಇರೋ ಡಿಫರೆನ್ಸ್ ಏನಂದ್ರೆ, ರೆಗ್ಯುಲರ್ ಪಾಲಿಟಿಕ್ಸ್ ಇದುವರೆಗೂ ನೋಡಿರೋದೇ ಅಂದ್ರೆ ನಾನು ಮಾಡ್ತೀನಿ, ನಾನು ಇದನ್ನ ಮಾಡ್ತೀನಿ, ನಾನು ಅದನ್ನ ಮಾಡ್ತೀನಿ ಅಂತ. ಇಲ್ಲಿ ಹಂಗಲ್ಲ. ನಾನೊಂದು ವೇದಿಕೆ ಮಾಡಿದ್ದೀನಿ ಒಬ್ಬ ಪ್ರಜೆಯಾಗಿ, ಪ್ರಜೆಗಳು ಕನೆಕ್ಟ್ ಆಗಿದ್ದಾರೆ, ಅವರೇ ಅದನ್ನ ಪಬ್ಲಿಸಿಟಿ ಮಾಡ್ತಿದ್ದಾರೆ, ಅವರೇ ಬರ್ತಿದ್ದಾರೆ, ಅವರೇ ಸೆಲೆಕ್ಷನ್ ಮಾಡ್ತಿದ್ದಾರೆ ತುಂಬಾ ಜನ. ಸೊ ಬೆಸ್ಟ್ ಪೀಪಲ್ ಬಂದಾಗ ಸಂಬಳಕ್ಕೆ ಮಾತ್ರ ಕೆಲಸ ಮಾಡೋ ಒಂದು ಸಿಸ್ಟಮ್ ತರಬೇಕು ಅಂತ. ಅವಾಗ ಅವನು ಹಣ ಖರ್ಚು ಮಾಡಂಗಿಲ್ಲ, ಬೇರೆಯವ್ರನ್ನ ದೂಷಿಸಂಗಿಲ್ಲ, ಅವನದೊಂದು ಐಡಿಯಾ ಇರಬೇಕು, ನಾನು ಹಿಂಗೆ ಮಾಡ್ತೀನಿ ಅಂತ. ಬರೀ ಸಂಬಳಕ್ಕೆ ಕೆಲಸ ಮಾಡೋ ಸಿಸ್ಟಮಲ್ಲಿ ವರ್ಕ್ ಮಾಡಬೇಕು. ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತಿದೆ, ಅದು 100% ಟ್ರಾನ್ಸ್ಪರೆನ್ಸಿ ಕೊಡೋ ಸಿಸ್ಟಮು. ಇಂಥದಕ್ಕೆಲ್ಲ ರೆಡಿಯಾಗಿ ಬರಬೇಕು ಅವರು. ಸೊ ಈ ಥರದ್ದೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ ಅಷ್ಟೇ. ಹೇಳದ್ನಲ್ಲ, ಇಲ್ಲಿ ತುಂಬಾ ಕಷ್ಟವಾದ್ದೇನು ಗೊತ್ತಾ, ಇಲ್ಲಿ ಈ ವಿಚಾರನ ಹೇಳ್ತಿದ್ದಂಗೆನೆ ರಾಜಕೀಯ ಅನ್ನೋದು ಎಷ್ಟು 99% ತಲೆಯಲ್ಲಿ ಹೋಗ್ಬಿಟ್ಟಿದೆ ಅಂದ್ರೆ, ಸಿಸ್ಟಮ್ ಅಂದ್ರೆ ಹಿಂಗೆ ಇರಬೇಕು ಅಂತ. ರಾಜಕೀಯ ಅಂದ್ರೆ ಕಾರ್ಯಕರ್ತರು ಇರಬೇಕು, ಹಣ ಹಂಚಲೇಬೇಕು, ಜಾತಿ ನೋಡಿ ಕೊಡಬೇಕು, ಪಾಪ್ಯುಲಾರಿಟಿ ನೋಡಿ ನಾವು ಸೀಟ್ ಕೊಡಬೇಕು ಅಂತ. ನಾನು ಇಂಟರ್ವ್ಯೂ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗಿಲ್ಲ ಸರ್ ಇದು ವರ್ಕ್ ಆಗಲ್ಲ ಅಂತ. ನಾನು ಸ್ಟಾರ್ಟಿಂಗ್ ಹೇಳ್ತಿರೋದೇ ಇದು ಹಿಂಗೆ ಮಾಡಬೇಕು ಅಂತ. ಇದು ವರ್ಕ್ ಆಗತ್ತೆ ಬಿಡುತ್ತೆ ನಾವು ಡಿಸ್ಕಸ್ ಮಾಡೋದಲ್ಲ, ಜನ ಡಿಸೈಡ್ ಮಾಡ್ತಾರೆ. ರಾಜಕೀಯಕ್ಕೆ ಪರ್ಯಾಯವಾಗಿ ಬೇರೆನೇ ಒಂದು ಶುರು ಮಾಡೋಣ ಅಂತ ನಿಮ್ದಿತ್ತು ಕಂಪ್ಲೀಟ್ ಥಾಟ್? ಅಲ್ಲ, ಇದೇ ನಿಜವಾಗಿ ಇರ್ಬೇಕಾಗಿದ್ದು. ಅದು ಪರ್ಯಾಯವಾಗಿ ಬೇರೆ ಬೆಳ್ಕೊಂಡ್ಬಿಟ್ಟು ರಾಜಕೀಯ ಆಗೋಗ್ಬಿಟ್ಟಿದೆ. ಇದು ನಿಜವಾದ ಪ್ರಜಾಪ್ರಭುತ್ವ. ಒಂದು ಸಿನಿಮಾ ಪ್ರಜಾಕೀಯ ಹೊರತಾಗಿ ನಿಮ್ಮನ್ನ ಬೇರೆ ಯಾವ ಕ್ಷೇತ್ರ ನಿಮಗೆ ಪರ್ಸನಲಿ ಆಸಕ್ತಿಕರ ಕ್ಷೇತ್ರ? ಫಿಲಾಸಫಿಕಲ್ ಆಕ್ಚುಲಿ. ನೋಡಿ, ಇದ್ರ ನಾನು ಪ್ರಯತ್ನ ಪಡ್ತಿರೋದು ಅದು ಅಷ್ಟು ಈಸಿ ಅಲ್ಲ. ಅದು ಎಕ್ಸ್ಪೀರಿಯನ್ಸ್ ಮಾಡೋವಂಥದ್ದು. ನಾನು ಇನ್ನು
ಅದನ್ನ ಟ್ರೈ ಮಾಡ್ತಾನೆ ಇದ್ದೀನಿ, ಲೈಫೆಲ್ಲ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅಂದರೆ ಮೊದಲನೇದಾಗಿ ನಮ್ಮನ್ನು ನಾವು ಒಳ್ಳೇದು ಮಾಡ್ಕೊಳ್ಳೋದು. ನಮ್ಮಲ್ಲೂ ನ್ಯೂನತೆಗಳಿರುತ್ತೆ, ನಮ್ಮಲ್ಲೂ ಅಹಂಕಾರಗಳಿರುತ್ತೆ, ಕೋಪಗಳಿರುತ್ತೆ, ಆಸೆಗಳಿರುತ್ತೆ. ಸೊ ಕರೆಕ್ಟಾ ಇದು ಲೈಫು ಅಂತ, ಇದಿದ್ರೇನೆ ಲೈಫಾ, ಇಲ್ಲ ಇದಿಲ್ದೇನೆ ಲೈಫ್ ಹೆಂಗಿರುತ್ತೆ, ಬೋರಿಂಗ್ ಆಗತ್ತಾ? ಈ ಒಂದು ಒಳಗಡೆ ಅದು ನನ್ನ ಒಳಗಡೆ ನಿರಂತರವಾಗಿ ಯುದ್ಧ ನಡೀತಾನೆ ಇರುತ್ತೆ. ಅದ್ರ ಜೊತೆಲಿ ಏನೋ ಹುಡುಕ್ತಾ ಇದ್ದೀನಿ ನಾನು, ಅದ್ರ ಜೊತೆ ನನ್ನ ಕರ್ತವ್ಯ ಏನು, ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ, ನಾನು ಏನಕ್ಕೋಸ್ಕರ ಈ ಪ್ರಪಂಚದಲ್ಲಿ, ಇಷ್ಟೇನೋ ನನ್ನ ಜೀವನ, ಏನೋ ಒಂದು 4 ಹೆಸರು, ಹಣ, ಏನು ಹೇಳಿ, ಅರ್ಥ ಆಯ್ತಾ? ಇವೆಲ್ಲ ಕಾಡುತ್ತೆ ಆ್ಯಕ್ಚುಲಿ. ಅದು ನಿಮ್ಮನ್ನೆಷ್ಟು ನೀವು ಕ್ವಶನ್ ಮಾಡ್ಕೊಂತ ಹೋಗ್ತಿರೋ ಅಷ್ಟು ದಾರಿ ತೋರಿಸುತ್ತೆ ಅದು ಅನ್ಸುತ್ತೆ. ಬಹಳ ಖುಷಿ ಆಯ್ತು ಉಪ್ಪಿ ಸರ್ದು ನನಗಿದ್ದಂಥ ಒಂದಷ್ಟು ಗೊಂದಲ ನಿವಾರಿಸೋದ್ರ ಜೊತೆಗೆ ಅವ್ರು ಹೇಳಿದ್ರು, ಜೀವನದಲ್ಲಿ ಗೊಂದಲ ಇರಬೇಡಿ, ಅದೇ ನನ್ನ ಕಡೆಯಿಂದ ನಿಮ್ಮ ಪ್ರೀತಿಯ ಕಿವಿ ಮಾತು ಅಂತ ಹೇಳಿದ್ರು. ಸೊ ನೀವು ಅಷ್ಟೇ ಗೊಂದಲ ಏನಾರಿದ್ರೆ ನಿಮ್ಮಲ್ಲಿ ಮಾತ್ರ ಇಟ್ಕೊಳ್ಳಿ, ಆ ಬೇರೆ ವಿಚಾರದಲ್ಲಿ ಗೊಂದಲ ಹೊಡ್ಕೋಕೆ ಹೋಗಿ ಮತ್ತಷ್ಟು ಗೊಂದಲ ಆಗಬೇಡಿ.